ಶುಭ ಸಂಜೆ ವೀಕ್ಷಕರೇ, ತಮ್ಮೆಲ್ಲರಿಗೂ ಆರ್ಯವರ್ಧನ್ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಿಯಾ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ ಅಂತ ಹೇಳ್ತಾ ಎಷ್ಟೋ ಜನರ ಸಮಸ್ಯೆಗೆ ಪರಿಹಾರವನ್ನ ಸೂಚಿಸ್ತಾ ಇರುವ ಸಂಖ್ಯಾಶಾಸ್ತ್ರ ಬ್ರಹ್ಮ ಅಂತಾನೆ ಕರೆಸಿಕೊಳ್ಳುವಂತಹ ಆರ್ಯವರ್ಧನ್ ಗುರುಜಿಯವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಬೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನ ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀದೇ ನಮಸ್ತೆ. ಅರಿವಿಗೆ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣ, ಸಮಸ್ತ ಅಭಿಮಾನಿ ಕೂಡ ಶರಣದೆ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗೆ ಗೊತ್ತು. ಗುರುಜಿ, ಇನ್ನ ಕಾರ್ಯಕ್ರಮದ ಶುರುವಿನಲ್ಲಿ ಮೊದಲನೆಯದಾಗಿ ನಾಳೆ ಹೇಗಿರುತ್ತೆ ಅನ್ನೋದನ್ನ ತಿಳಿಸ್ಕೊಡಿ. ನಾಳೆ ತುಂಬಾ ಒಳ್ಳೆ ಬಣ್ಣ, ಆರೆಂಜು, ರೆಡ್, ಯೆಲ್ಲೋ ಕಲರ್ ತುಂಬಾ ಸಖತ್ತಾಗಿರುತ್ತೆ. ವೈಟ್ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ವೈನ್ ಕಲರ್ ಕೂಡ ತುಂಬಾ ಸಖತ್ತಾಗಿರುತ್ತೆ. ನಾಳೆ ಬ್ಲಾಕ್ ಅಂಡ್ ಬ್ಲೂ ಬಣ್ಣನ ಹೆಚ್ಚಾಗಿ ಅವಾಯ್ಡ್ ಮಾಡಿ, ತುಂಬಾ ಒಳ್ಳೇದಾಗುತ್ತೆ. ಬ್ಲಾಕ್ ಅಂಡ್ ಬ್ಲೂ ನಾವು ಹಾಕ್ಬೇಡಿ. ಈ ವರ್ಷ 0ಗೆ ತುಂಬಾ ರಾಜಯೋಗದ ನಂಬರ್ ಅಂತ ಹೇಳ್ತೀನಿ. ಆಮೇಲೆ ಈ ವರ್ಷ 4 ಕೂಡ ಸಖತ್ ರಾಜಯೋಗದ ನಂಬರ್ ಅಂತ ಹೇಳ್ತಿದ್ದೀನಿ, 4 ಮತ್ತೆ 4. ಹಾಗಾಗಿ ನಾಳೆ 3 and 1 ಕಾಂಬಿನೇಷನ್ ಗುಡ್ ಕಾಂಬಿನೇಷನ್ ಆಗುತ್ತೆ. ನಾಳೆ ಹುಟ್ಟಂತ ಮಕ್ಕಳಿಗೆ ಖಂಡಿತ ಬಹಳ ಪವರ್ಫುಲ್ ಅಂತ ಲೆಟರ್ ಇಲ್ಲ. ಎನ್ ಅನ್ನ ಅಕ್ಷರ ಮತ್ತೆ ವಿ ಎನ್ ಅಕ್ಷರ, ಡಬ್ಲ್ಯೂ ಅನ್ನ ಅಕ್ಷರಗಳನ್ನ ಬಿಟ್ಟು ಇನ್ನೆಲ್ಲ ಅಕ್ಷರ ಇಡ್ಬೋದು. ನಾಳೆ ಹುಟ್ಟಂತ ಮಕ್ಕಳಿಗೆ ಪಿ ಮತ್ತೆ ಎ ಸಕ್ಕತ್ತಾಗಿರುತ್ತೆ. ಪಿ ಎ ಎಂ ಅಕ್ಷರಗಳು ತುಂಬಾ ರಾಜಯೋಗದ ಲೆಟರ್ನ ಕಾಣ್ತವೆ. ನಾಳೆ ಹುಟ್ಟಂತ ಮಕ್ಕಳಿಗೆ ತುಂಬಾ ಅದ್ಭುತವಾಗಿ 3 ಮತ್ತೆ 1, 3 ಇಲ್ಲ 1 ಅಲ್ಲಿ ನೇಮ್ ಇಟ್ಟಕ್ಕೆ ಸಕ್ಕತ್ತಾಗಿರುತ್ತೆ. 9 ಕೂಡ ಇಡ್ಬೋದು. ಸಕ್ಕತ್ ರಾಜಯೋಗನ ಕಾಣುತ್ತೀರ. ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನವಾಗುತ್ತೆ. ನಾಳೆ ತುಂಬಾ ಹುಟ್ಟಂತ ಮಕ್ಕಳು ಲಗ್ನ ಬಹಳ ವಿಶೇಷವಾಗಿ, ಒಂದು ಬಹಳ ವೃಷಭ ಲಗ್ನ ತುಂಬಾ ವಿಶೇಷವಾಗಿ, ಅಷ್ಟೊಂದೇನು ಚೆನ್ನಾಗಿಲ್ಲ, ಇರೋದ್ರಲ್ಲಿ ಬೆಟ್ರು. ಇಲ್ಲಾಂದ್ರೆ ಕನ್ಯಾ ಲಗ್ನ ತುಂಬಾ ಸಖತ್ತಾಗಿರುತ್ತೆ. ತುಂಬಾ ಕನ್ಯಾ ಲಗ್ನ ಚೆನ್ನಾಗಿರುತ್ತೆ. ಮತ್ತೆ ಸಿಂಹ ಲಗ್ನದಲ್ಲಿ ರಾಹು ಗ್ರಹ ಇರ್ತಾನೆ. ಅದೊಂಥರ ಒಳ್ಳೇದು, ಒಂಥರ ಕೆಟ್ಟದ್ದು. ಹಾಗಾಗಿ ನೆಮ್ಮದಿ ಇರಕ್ಕಲ್ಲ. ಹಾಗಾಗಿ ದಿ ಬೆಸ್ಟ್ ಕನ್ಯಾ ಲಗ್ನ ಬಹಳ ಪವರ್ಫುಲ್ ಆಗಿರುತ್ತೆ. ನಾಳೆ ಹುಟ್ಟಂತ ಮಕ್ಕಳಿಗೆ ಸಖತ್ತಾಗಿರುತ್ತೆ. ನಾಳೆ ರಾಶಿಗೆ ನಕ್ಷತ್ರಕ್ಕೆ ಟೈಮ್ ಹೇಗಿದೆ ಅಂತ ಹೇಳ್ತೀನಿ. ನಾಳೆ ತುಂಬಾ ಚೆನ್ನಾಗಿ ಅಶ್ವಿನಿ ಮಕಾಮೂಲ ನಕ್ಷತ್ರ ನಾಳೆ ಟೈಮ್ ಚೆನ್ನಾಗಿಲ್ಲ. ಅದೇ ರೀತಿಯಲ್ಲಿ ಭರಣಿ ಪುಬ್ಬ ಪೂರ್ವಾಶ್ರದವರಿಗೆ ತುಂಬಾ ಸಖತ್ತಾಗಿದೆ, ತುಂಬಾ ಒಳ್ಳೇದಾಗುತ್ತೆ. ಅದೇ ರೀತಿಯಲ್ಲಿ ಕೃತಿಕಾ ಉತ್ತರ ಉತ್ತಾಷಾಢ ನಕ್ಷತ್ರಕ್ಕೆ ನಾಳೆ ಟೈಮ್ ಚೆನ್ನಾಗಿಲ್ಲ. ಅದೇ ರೀತಿಯಲ್ಲಿ ರೋಹಿಣಿ ಹಸ್ತ ಶ್ರವಣ ನಕ್ಷತ್ರ ತುಂಬಾ ಸಖತ್ತಾಗಿದೆ. ಮೃಗಶಿರ ಚಿತ್ತ ಧನಿಷ್ಠ ನಕ್ಷತ್ರಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ನಾಳೆ ಟೈಮು. ಹಾಗಾಗಿ ಆರಿದ್ರ ಸ್ವಾತಿ ಶತಭಿಷ ನಕ್ಷತ್ರ ನಾಳೆ ಟೈಮ್ ಚೆನ್ನಾಗಿಲ್ಲ. ಅದೇ ರೀತಿಯಲ್ಲಿ ಪುನರ್ವಸು ವಿಶಾಖ ಪೂರ್ವಭಾದ ನಕ್ಷತ್ರಕ್ಕೆ ತುಂಬಾ ಚೆನ್ನಾಗಿದೆ. ನಾಳೆ ಬಹಳ ವಿಶೇಷವಾಗಿ ಪುಷ್ಯ ಅನುರಾಧ ಉತ್ತರಭಾದ ನಕ್ಷತ್ರಕ್ಕೆ ಟೈಮ್ ಚೆನ್ನಾಗಿಲ್ಲ. ಅದೇ ರೀತಿ ಆಶ್ಲೇಷ ಜ್ಯೇಷ್ಠ ರೇವತಿ ನಕ್ಷತ್ರಕ್ಕೆ ನಾಳೆ ಟೈಮ್ ಚೆನ್ನಾಗಿಲ್ಲ. ನಾನು ಇವಾಗ ಹೇಳಕ್ ಹೊಂಟಿರೋದು ಒಂದು ಪಾಯಿಂಟು. ನೀವೆಲ್ಲ ಟಿವಿಲಿ ನೋಡ್ತಾ ಇದ್ದೀರಾ, ಶನಿ ಗ್ರಹದ ಒಂದು ಪೋಸ್ಟ್ ಅನ್ನ ನೋಡ್ತಾ ಇದ್ದೀರಾ. ಶನಿ ಬಹಳ ವಿಶೇಷವಾಗಿ ಜಗತ್ತಿನಲ್ಲಿ ಎಲ್ಲ ಅಧಿಕಾರವನ್ನು ಕೂಡ ಅವನೇ ಆಗಿರ್ತಾನೆ. ಹಾಗಾಗಿ 100% ತಮಿಳುನಾಡು ತಿರುನಲ್ಲಾರ್ಗೆ ನಾನು ಎಲ್ಲರನ್ನು ಕರ್ಕೊ ಹೋಗ್ತಾ ಇದ್ದೀನಿ. ಹಾಗಾಗಿ ಕುಂಭರಾಶಿ ಬಗ್ಗೆ ನೀವು ಬಹಳ ಮಾಹಿತಿನ ಕೊಡ್ತಾ ಬರ್ತಾ ಇದ್ದೀನಿ. ನೋಡಿ, ಕುಂಭರಾಶಿಲಿ ಸಾಕಷ್ಟು ಕಷ್ಟವನ್ನು ಬೀಳ್ತೀರಾ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕುಂಭರಾಶಿಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕುಂಭರಾಶಿಲಿ ಕೇತು ಗ್ರಹ ಇರೋದೇ ತುಂಬಾ ಕೆಟ್ಟದ್ದು. ಈ ರಾಹು ಕೇತು ಭಯಂಕರವಾದ ಕೆಟ್ಟ ಗ್ರಹಗಳು. ಹಾಗಾಗಿ ರಾಹು ಕೇತು ಯಾವುದೇ ರಾಶಿ ಬರಬಾರ್ದು. ಇವಾಗ ಕುಂಭರಾಶಿ ಮತ್ತೆ ಸಿಂಹ ರಾಶಿಲಿ ರಾಹು ಗ್ರಹ ಇದ್ದಾನೆ, ಕುಂಭರಾಶಿಲಿ ಕೇತು ಗ್ರಹ ಇದ್ದಾನೆ. ಇವ್ರ ಪ್ಲಾನೆಟರಿ ಪೊಸಿಷನ್ ಚೇಂಜ್ ಆಗಿದ ತಕ್ಷಣ ಮತ್ತೆ ಮಕರಗೆ ಮತ್ತೆ ಕಟಕಕ್ಕೆ ಬರ್ತಾರೆ. ಹಾಗಾಗಿ ಕಟಕಕ್ಕೆ ಬಂದಾಗ ತುಂಬಾ ಕಷ್ಟವನ್ನು ಅನುಭವಿಸ್ತಾರ. ಯಾರ್ಯಾರು ಕುಂಭರಾಶಿಲಿ ಸಾಕಷ್ಟು ಕಷ್ಟವನ್ನು ಬೀಳ್ತಾರೆ, ದಯವಿಟ್ಟು ರಾಹುಗಾಲದಲ್ಲಿ ಶನಿವಾರ ರಾಹುಗಾಲದಲ್ಲಿ ಒಂದ್ಸರಿ ಯಾವಾಗಲಾದ್ರೂ ಫ್ರೀ ಇದ್ದಾಗ ತಮಿಳುನಾಡಲ್ಲಿ ತಿರುನಲ್ಲಾರಲ್ಲಿ ಒಂದು ವಿಶೇಷವಾಗಿ ಒಂದು ಅಭಿಷೇಕ ಕೇತುಗೆ ಇಲ್ಲ ಒಂದು ಶನಿ ಶಾಂತಿ ಮಾಡಿಸಿ ಸಖತ್ತೊಳಗುತ್ತೆ. ಮತ್ತೆ ಕುಂಭರಾಶಿಯವರು ದಯವಿಟ್ಟು 10ನೇ ತಿಂಗಳವರೆಗೂ ಶನಿವಾರ ನೀವು ರಾಹುಗಾಲದಲ್ಲಿ ಯಾವುದೇ ಕಾರಣಕ್ಕೂ ಊಟವನ್ನು ಸೇರಿಸ್ದಲೇ ಮನೇಲಿ ತುಪ್ಪದ ದೀಪನ ಹಚ್ತಾ ಬರ್ರಿ ನಾಗರಕಲ್ಲು ಮುಂದೆ. ತುಂಬಾ ಒಳ್ಳೇದಾಗುತ್ತೆ. ಆಮೇಲೆ ಕುಂಭರಾಶಿಯವರಿಗೆ ಭಯಂಕರವಾದಂತಹ ಕಷ್ಟಗಳು. ಯಾಕೆ ಇಷ್ಟು ಕಷ್ಟ ಬರುತ್ತೆ ಅಂದ್ರೆ, ಒಂದು ಕುಂಭರಾಶಿಗೆ ಕೇತು ಗ್ರಹ ರಾಶಿಲಿರೋದೇ ಭಯಂಕರ ಕೆಟ್ಟದ್ದು. ಹಾಗಾಗಿ 7ನೇ ಮನೆಯಲ್ಲಿ ಫ್ರೆಂಡ್ಶಿಪ್ ವ್ಯವಹಾರ ಅನಿಸುತ್ತೆ. 7ನೇ ಮನೆ ರಾಹು ಕೂಡ ತುಂಬಾ ಕೆಟ್ಟವನು. ಹಾಗಾಗಿ ಗುರು 11ನೇನಾಗಿ 2ನೇನಾಗಿ 8ನೇ ಮನೆ ಇನ್ನೂ ಭಯಂಕರ ಕೆಟ್ಟದ್ದು. ಮತ್ತೆ ಶನಿ 10ನೇ ಮನೆ ಶನಿ ಒಳ್ಳೆಯವನಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. 10ನೇ ಮನೆ ಶನಿ ಈ ರಾಶಿಗೆ ಒಳ್ಳೆಯವನಲ್ಲ, ಬೇರೆ ರಾಶಿಗಳಿಗೆಲ್ಲ ಒಳ್ಳೆನು. ಕುಂಭರಾಶಿಗೆ 10ನೇ ಮನೆ ಶನಿ ಬರ್ಬೋದು. ನೋಡಿ, ಇಡೀ ಪ್ರಪಂಚದಲ್ಲಿ ಕುಂಭರಾಶಿಯ ಬಗ್ಗೆ ಮತ್ತಷ್ಟು ತಿಳ್ಕೊಂತೀವಿ. ಈಗ ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ರೇಮಲ್ ಸಾಮಂತ್ ಮೇಡಮ್, ಬಳ್ಳಾರಿ ಜಿಲ್ಲೆ ಅಗರಿಮೂರು ತಾಲೂಕಿನಿಂದ ಮಾತಾಡೋದು. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗಳ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಮಗಳ ಹೆಸರು ಹೇಳಿ. ಶಕಿಲಾ ಬಾನು. ಮತ್ತೊಮ್ಮೆ ಹೇಳಿ. ಶಕಿಲಾ ಬಾನು ಮೇಡಮ್. ಓಕೆ, ಹುಟ್ಟಿದ ದಿನಾಂಕವನ್ನ ತಿಳಿಸಿ. 17/2/1993. 1993. ಹುಟ್ಟಿದ ಸಮಯ 11:55 ಮೇಡಮ್, ಬೆಳಗ್ಗೆ 11
55 ಮೇಡಮ್. 52 ಬೆಳಗ್ಗೆ 17/2/1993. 93. ಹುಟ್ಟಿದ ಸ್ಥಳ ಅಗರಿಬೊಮ್ಮಳೆ ಮೇಡಮ್. ಎಷ್ಟು ಗಂಟೆಗೆ? ಅಗರಿಬೊಮ್ಮಳೆ, ಬಳ್ಳಾರಿ ಜಿಲ್ಲೆ. 11:55 ಬೆಳಗ್ಗೆ. ಹೌದು. ಓಕೆ, ಗುರುಜಿ ಅವ್ರ ಹತ್ರ ಮಾತಾಡಿ. ನಮಸ್ತೆ ಗುರುಜಿ. ಸರ್ ನಮಸ್ಕಾರ. ಸರ್ ನಾನು ಈಗಾಗಲೇ ತಮ್ಮ ಹತ್ರ ಒಂದು ಸಲ ಕಚೇರಿ ಟಿವಿಗೆ ಚಾನೆಲ್ ಬಂದಾಗ ಮಾತಾಡಿದ್ವಿ ಸರ್. ಹಾ, ಅದ ಮಗಳ ಬಗ್ಗೆ, ಉದ್ಯೋಗದ ಬಗ್ಗೆ ಕೇಳ್ತಾ ಇದ್ವಿ. ಇಂತ ನಂಬರ್ ಫಾಲೋ ಮಾಡ್ರಿ ಅಂತ ಇದ್ರಿ. ಹಾ, ಅದು ಯಾವ್ದು ಆಗ್ತಾ ಇಲ್ಲ ಸರ್. ನಮ್ಮ ಮಗಳು ಮಾತಾಡ್ತಾ ನೋಡಿ ಸರ್, ಮಾತಾಡಿ ಸರ್. ಕೊಡಿ. ಹಲೋ, ನಮಸ್ತೆ ಗುರುಜಿ. ನಮಸ್ಕಾರಮ್ಮ. ಅದೇ ಗುರುಜಿ, ಹವಳತ್ತರ ಹಾಕ್ರಿ ಕೆಲಸ ಆಗತ್ತೆ ಅಂತ ಹೇಳಿದ್ರಿ. ಹಾ, ಕುಜದಶಿ ನಡೀತೈತಿ ಅಂತ ಅವಾಗ ಹೇಳಿದ್ರಿ ಗುರುಜಿ. ನೀವು ಯಾವ ಕ್ಯಾಸ್ಟ್ ಅಮ್ಮ? ನಾವು ಮುಸ್ಲಿಮ್ಸ್ ಗುರುಜಿ. ಸೂಪರ್ ಮಾತಾಡಿ ಅಮ್ಮ, ಮುಸ್ಲಿಮ್ಸ್ ಮಾತಾಡಿ ಅಂತ ಹೇಳಿದ್ರಲ್ಲ ಗುರುಜಿ. ಅದು PDO ಎಕ್ಸಾಮ್ ಬರಿಬೇಕಾದ್ರೆ ಕೇಳಿದ್ದೆ ನಿಮಗೆ. ಅದ್ರದ್ದೇನು ಗೊತ್ತಾಗ್ತಿಲ್ಲ ಗುರುಜಿ. ಕೆಲಸ ಏನು ಆಗ್ತಾ ಇಲ್ಲ ಅಂತ. ಇನ್ನೊಂದ್ಸರಿ ಡೇಟ್ ಆಫ್ ಬರ್ತ್ ಹೇಳಿ ಅಮ್ಮ. 17/2/1993. ಹಾ, 1993 ಬೆಳಗ್ಗೆ 11:55. ಹೌದು ಗುರುಜಿ. ಕರೆಕ್ಟ್ ಅಲ್ವಾ? ಹೌದು ಗುರುಜಿ. ಇವಾಗ ಏನೇನು ಕೇಳ್ಬೇಕು ಅಂತ ಇದ್ರ? ಅದೇ ಉದ್ಯೋಗದ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಯಾವುದು ಗೌರ್ಮೆಂಟ್ ಕೆಲಸ ಕೇಳ್ತಾ ಇದ್ರಾ, ಪ್ರೈವೇಟ್ ಕೆಲಸ ಕೇಳ್ತಾ ಇದ್ರ ಅಂತ ಕೇಳಿದೆ. ಗೌರ್ಮೆಂಟ್. ಹೌದಾ? ಇವಾಗ ನೋಡಿ ಅಮ್ಮ, ನೋಡಮ್ಮ, ನಿನ್ನ ಜಾಗದಲ್ಲಿ ಯಾವಾಗಲೂ ಕೂಡ ಸ್ವಲ್ಪ ಲಗ್ನದಲ್ಲೇ ಕೇತು ಗ್ರಹ ಇದ್ದಾನೆ. ಬರೀ ಕೇತು ಭಯಂಕರ ಡೇಂಜರು. ಆಮೇಲೆ ಚಂದ್ರ 8ನೇ ಮಲ್ಲಿದ್ದಾನೆ. ಹಾಗಾಗಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಚಂದ್ರ ದೇಶ ಸ್ವಲ್ಪ ಸಾಕಷ್ಟು ಡಿಸ್ಟರ್ಬ್ ಮಾಡುತ್ತೆ. ಹಾಗಾಗಿ ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ನಿಮಗೆ ತುಂಬಾ ಪವರ್ಫುಲ್ ಅಂತ ನಕ್ಷತ್ರಗಳನ್ನ ನಾನು ದಯವಿಟ್ಟು ಹೇಳ್ತೀನಿ. ಅದನ್ನ ದಯವಿಟ್ಟು ಸಖತ್ ಫಾಲೋ ಮಾಡಿ. ತುಂಬಾ ಒಳ್ಳೆ ಶೋಫಲನ್ನ ಕಾಣ್ತೀರಾ. ಆದ್ರೆ ಇವಾಗ ನೀವೇನಾದ್ರು ಬೆನಿಫಿಟ್ ಮಾಡ್ಕೋಬಹುದು. ಆದ್ರೂ ಕೂಡ ಧನುಸು ರಾಶಿಗೆ ಅಷ್ಟು ಟೈಮ್ ಚೆನ್ನಾಗಿಲ್ಲ. ಯಾಕಂದ್ರೆ ಶನಿ 2ನೇನಾಗಿ ಬಹಳ ವಿಶೇಷ, ಮತ್ತೆ 12ನೇ ಮನೆ ಬಂದ. ಇವಾಗ ಗುರು ಕೂಡ 10ನೇ ಮನೆ ಗುರು ಒಳ್ಳೆಯವನಲ್ಲ. ಹಾಗಾಗಿ 14 ಮತ್ತೆ 24 12ನೇ ತಾರೀಕು ನಿಮ್ಮ ತುಂಬಾ ಪವರ್ಫುಲ್ ಅಂತ ಡೇಟು. ತುಂಬಾ ಪವರ್ಫುಲ್ ಅಂತ ನಕ್ಷತ್ರ ಕೃತಿಕಾ, ಉತ್ತರಾಷಾಢ ನಕ್ಷತ್ರ ಹೆಚ್ಚಾಗಿ ಫಾಲೋ ಮಾಡಕ್ಕೆ ತುಂಬಾ ನಿಂಗೆ ತುಂಬಾ ಒಳ್ಳೇದಾಗುತ್ತಮ್ಮ. ನಿನ್ನ ಮೊಬೈಲ್ ನಂಬರ್, ಗಾಡಿ ನಂಬರ್, ಅಕೌಂಟ್ ನಂಬರ್ ಎಲ್ಲ 33 ಇಲ್ಲ 42 ಹೆಚ್ಚಾಗಿ ಯೂಸ್ ಮಾಡಿ. ತುಂಬಾ ಒಳ್ಳೇದಾಗುತ್ತೆ. 100% ನೀನು ಶನಿವಾರ ದಯವಿಟ್ಟು ಈ ಒಂದು ಯಮಗಂಟ ಕಾಲದಲ್ಲಿ ದಯವಿಟ್ಟು ಎಲ್ಲ ಶುಕ್ರವಾರ ಯಮಗಂಟ ಕಾಲದಲ್ಲಿ ದಯವಿಟ್ಟು ಏನು ಊಟವನ್ನ ಪ್ರದರ್ಶಿಸಬೇಡ. ಯಾಕಂದ್ರೆ ಲಗ್ನದಲ್ಲಿ ಕೇತಿದ ಆರೋಗ್ಯ, ಸಂಸಾರ ಜೀವನ, ಮದುವೆ ಲೈಫನ್ನ ಡಿಸ್ಟರ್ಬ್ ಮಾಡ್ತಾರೆ. ನೀನು ಅದನ್ನು ಉಪವಾಸ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿನ್ನ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ. ನೀನು ಕೇಳಿದ ಕೆಲಸನೂ ಸಿಗುತ್ತೆ. ಖಂಡಿತ ಸಿಗ್ಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೇದಾಗ್ಲಮ್ಮ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ಮತ್ತೊಬ್ರು ಕರೆ ಮಾಡಿದ್ದಾರೆ. ಹಲೋ. ನಮಸ್ಕಾರಮ್ಮ, ನಿಮ್ಮ ಹೆಸರು? ನನ್ನ ಹೆಸರು ಕಾವ್ಯ ಅಂತ ಹೇಳಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಮಂಡ್ಯ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು ಕಾವ್ಯ ಅವರೇ? ಅಣ್ಣನ ಬಗ್ಗೆ ಕೇಳಬೇಕಿತ್ತು. ಅಣ್ಣನ ಹೆಸರನ್ನ ತಿಳಿಸಿ. ಪೃಥ್ವಿರಾಜ್ ಅಂತ. ಪೃಥ್ವಿರಾಜ್. ಹುಟ್ಟಿದ ದಿನಾಂಕ? 19/5/1997. 1997. ಪೃಥ್ವಿರಾಜ್ ಹುಟ್ಟಿದ ಸಮಯ? ಮಧ್ಯರಾತ್ರಿ 2:30. ಮಧ್ಯರಾತ್ರಿ 2:30. ಹುಟ್ಟಿದ ಸ್ಥಳ? ಮಂಡ್ಯ. ಓಕೆ ಮಾ, ಗುರುಜಿ ಹತ್ರ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ಕಾರಮ್ಮ. ನಮ್ಮ ಅಣ್ಣನ ಬಗ್ಗೆ ಸ್ವಲ್ಪ ಕೇಳಬೇಕಿತ್ತು ಗುರುಜಿ. ಅವ್ರು ಸ್ವಲ್ಪ ಓದ್ಲಿಲ್ಲ. ಮತ್ತೆ ಅವ್ರ ವಿದ್ಯಾಭ್ಯಾಸದಲ್ಲಿ ಮತ್ತೆ ಅವರು ಇನ್ನು ಚಿಕ್ಕ ವಯಸ್ಸಿನಲ್ಲೇ ಎಜುಕೇಶನ್ ಬಿಟ್ಬಿಟ್ರು. ಈಗ ಮುಂದೆ ಅವ್ರ ಜೀವನ ಹೆಂಗಿದೆ ಅಂತ ಅವ್ರು ಕೇಳ್ಬೇಕಿತ್ತು. ಅಮ್ಮ, ಇವಾಗ ಏನ್ ಮಾಡ್ತಾವ್ರು? 20 ವರ್ಷ 1 ತಿಂಗಳು 10 ದಿವಸ ಆಗಿದೆ. ಬೆಂಗಳೂರಲ್ಲಿ ಸ್ವಲ್ಪ ಕೆಲಸ ಮಾಡ್ತಿದ್ದಾರೆ ಗುರುಜಿ, ಪ್ರೈವೇಟ್ ಅಲ್ಲಿ. ಏನೇನು ಹೇಳ್ಬೇಕು ಅಂತ ಇದೆ ಅಮ್ಮ? ನೋಡಮ್ಮ, ನಿಮ್ಮ ಅಣ್ಣನ ಜಾತಕ ತುಂಬಾ ಚೆನ್ನಾಗಿದೆ. ಆದ್ರೆ ಮಧ್ಯ ಆರೋಗ್ಯ ಎಲ್ಲ ಹದಗೆಡುತ್ತವೆ. ಹುಷಾರಿಲ್ಲ ಗುರುಜಿ. ಸ್ವಲ್ಪ ಆರೋಗ್ಯದಲ್ಲಿ ಯಾವಾಗ್ಲೂ ತೊಂದರೆ ಆಗ್ತಾನೆ ಇದೆ. ಅವ್ನ ಜೀವನನೇ ಚೆನ್ನಾಗಿಲ್ಲ ಅನ್ನಷ್ಟು ಇದ್ರದಲ್ಲಿದ್ದಾನೆ ಅವನು ಸ್ವಲ್ಪ. ಖಂಡಿತ ಅಲ್ವಮ್ಮ. ಈ ಶನಿ ಮತ್ತೆ ಕೇತು ಒಟ್ಟಿಗೆ ಆರೋಗ್ಯದಲ್ಲಿ ಕ್ಯಾನ್ಸರ್ ಮತ್ತೆ ಮತ್ತೊಂದು ಕಾಯಿಲೆಗಳು ಬರ್ತವೆ. ಆಮೇಲೆ ಯಾವಾಗಲೂ ಕೂಡ ಆರೋಗ್ಯ ಹಾಳಾಗುತ್ತೆ. ಯಾಕಂದ್ರೆ ಮೀನ ಲಗ್ನದಲ್ಲಿ ಜನನವಾಗಿದ್ದಾರೆ. ಖಂಡಿತಲ್ಲೂ ಕೂಡ ಮೀನ ಲಗ್ನಕ್ಕೆ 10ನೇ ತಿಂಗಳಿಂದ ಬಹಳ ದೊಡ್ಡ ಗಂಡಾಂತರ ಇದೆ. ಖಂಡಿತಲ್ಲೂ ಕೂಡ ಭೂಕಂಪನೆ ಆಗ್ಬೋದು ಅವ್ರ ರಾಶಿಯವರಿಗೆ. ಆ ಥರ ತೊಂದರೆಗಳು ಜಾಸ್ತಿ ಕಾಣ್ತಾ ಇದೆ. 10ನೇ ತಿಂಗಳಿಂದ ಹುಷಾರಾಗಿರಿ. ನಿಮ್ಮ ಅಣ್ಣನ ಜಾತಕ ತುಂಬಾ ಚೆನ್ನಾಗಿದೆ. ಆದರೆ ಆರೋಗ್ಯವನ್ನು ಕಾಪಾಡ್ಕೋಬೇಕು. ಆಮೇಲೆ ರಾಹು ದಶೆ ನಡೀತೈತಿ. ಈ ರಾಹು ದಶೆ ಮುಗಿಯೋವರೆಗೂ ನೆಮ್ಮದಿ ಇಲ್ಲಮ್ಮ. ರಾಹು ದಶೆ 2022ಕ್ಕೆ ಮುಗಿಯುತ್ತಿದೆ. 22 ಮೇಲೆ ತುಂಬಾ ಚೆನ್ನಾಗಿರ್ತಾನೆ. 2022ವರೆಗೂ ನಿಮ್ಮ ಅಣ್ಣನಿಗೆ ಚೆನ್ನಾಗಿಲ್ಲ. ನೋಡಿ, ದಯವಿಟ್ಟು ಹೇಳ್ತೀನಿ, ನಿಮ್ಮ ಅಣ್ಣ ಬುಧವಾರ ದಿವಸ ರಾಹುಗಾಲದಲ್ಲಿ ದಯವಿಟ್ಟು ಯಾವ್ದಾದ್ರು ನಾಗರ ಕಲ್ಲಿಗೆ ಇಲ್ಲ ಮನೇಲೆ ಒಂದು ಬೆಳ್ಳಿ ನಾಗನ ತಂದು
ದಯವಿಟ್ಟು ರಾಹುಗಾಲದಲ್ಲಿ ಒಂದು ತುಪ್ಪದ ದೀಪ ಹಚ್ಚಕ್ಕೆ ಹೇಳಿ ಅಮ್ಮ, ನಿಂಬೆಣ್ಣಲ್ಲಿ ತುಪ್ಪದ ದೀಪ ಹಚ್ಚಕ್ಕೆ ಹೇಳಿ, ಕಷ್ಟಗಳು ಪರಿಹಾರ ಆಗುತ್ತೆ 2022ವರೆಗೂ. ಆಮೇಲೆ ರಾಹು ಶಾಂತಿ ಮುಗಿಯೋದ್ರೊಳಗಡೆ ಒಂದ್ಸರಿ ಬುಧವಾರ ತಮಿಳುನಾಡಲ್ಲಿ ಒಂದು ರಾಹುಗಾಲದಲ್ಲಿ ಒಂದು ರಾಹು ಟೆಂಪಲ್ಗೆ ಅಭಿಷೇಕವನ್ನು ಮಾಡಿಸಿ ಹೋಮವನ್ನು ಮಾಡಿಸಿದಾಗ ಅದ್ರ ಪ್ರಾಬ್ಲಮಿಂದ ಮುಕ್ತಿ ಹೊಂದ್ಬೋದು. ಇಲ್ಲಾಂದ್ರೆ ರಾಹು ತುಂಬಾ ಕಷ್ಟವನ್ನು ತಗೋತಾನೆ. ಯಾಕಂದ್ರೆ ರಾಹು 7ನೇ ಮನೆಯಲ್ಲಿದ್ದು 7ನೇ ಮನೆ ಅಧಿಪತಿ 8ನೇ ಮನೆಗೆ ಹೋಗಿರೋದು ಭಯಂಕರ ಡೇಂಜರ್ ಅನ್ಸುತ್ತೆ. ಲಗ್ನದಲ್ಲೇ ಕೇತು ಗ್ರಹ ಮತ್ತೆ ಶನಿ ಗ್ರಹ ಇರೋದು ತುಂಬಾ ಕೆಟ್ಟದಂತ ಹೇಳುತ್ತೆ. ನಿಮ್ಮ ಅಣ್ಣ ನ್ಯೂಮರಾಜಿ ಪ್ರಕಾರ ಹೇಳಕ್ ತುಂಬಾ ಚೆನ್ನಾಗಿರುತ್ತೆ ನೋಡಿ. 9 and 5 ಕಾಂಬಿನೇಷನ್ 1 and 5 ಕಾಂಬಿನೇಷನ್ ನ್ಯೂಮರಾಜಿ ಸೂಪರ್ ಅಂತೆಲ್ಲ ಹೇಳ್ತೀವಿ. ಹಾಗಾಗಿ ನ್ಯೂಮರಾಜಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆಸ್ಟ್ರಾಲಜಿ ತುಂಬಾ ಕಷ್ಟ ಸಬ್ಜೆಕ್ಟು. ಯಾಕಂದ್ರೆ ಆಸ್ಟ್ರಾಲಜಿನ ನಾನು ಇನ್ಮುಂದೆ ಎಲ್ಲ ಹೇಳ್ತಾ ಇದ್ದೀನಿ. ಇನ್ಮುಂದೆ ಒಂದು ನಕ್ಷತ್ರದಲ್ಲಿ ಜ್ಯೋತಿಷವನ್ನ ಮನೆಯಲ್ಲಿ ಸಾವು ಯಾವಾಗ ಬರುತ್ತೆ ಅಂತ ಅದೆಲ್ಲ ಕಂಡುಹಿಡಿದಿದ್ದೀನಿ. ಹಾಗಾಗಿ ನಕ್ಷತ್ರ ಸಬ್ಜೆಕ್ಟ್ ಏನೇ ಬೇಕು ಅಂದ್ರೆ ನಾನು ಆಫೀಸಲ್ಲಿ ಸಿಗುತ್ತೆ. ಯಾಕಂದ್ರೆ ನಾನು ಲೈವಲ್ಲಿ ಏನು ಪಂಚ್ ಮಾಡಲ್ಲ. ಯಾಕಂದ್ರೆ ಹಲವಾರು ಜನಕ್ಕೆ ನಾವು ಸ್ಟೂಡೆಂಟ್ ಕ್ಲಾಸನ್ನ ಮಾಡಿದ್ವಿ. ಅರ್ಧ ಹೊಟ್ಟೆಗೆ ಜನ ಇದ್ದಾರೆ, ಅರ್ಧ ಇದರಿಂದೆಲ್ಲ ಬದುಕರು ತುಂಬಾ ಜನ ಹುಟ್ಟಿದ್ದಾರೆ. ಹಾಗಾಗಿ ಬದುಕಲಿ, ಎಲ್ಲರೂ ಚೆನ್ನಾಗಿರ್ಲಿ. ಆದರೆ ಎಲ್ಲ ಸಬ್ಜೆಕ್ಟನ್ನು ಕೂಡ ಹೇಳ್ಬಾರ್ದು ಅಂತ ನಾನೇ ಡಿಸೈಡ್ ಆಗಿದ್ದೀನಿ. ಯಾಕಂದ್ರೆ ಹೇಳ್ಬೇಕು ಅಂತ ಡಿಸೈಡ್ ಆಗಿದೆ. ನನ್ನ ಪ್ರಕಾರ ನನ್ನ ಡಿಸ್ಟರ್ಬ್ ಮಾಡಿದ್ರೆ ಒಳ್ಳೆಯವರು ಅನ್ಸುತ್ತೆ, ಇಲ್ಲ ಜೊತೆಲಿರೋರು ಒಳ್ಳೆಯವರು ಅನ್ಸುತ್ತೆ. ಯಾಕಂದ್ರೆ ಎರಡೂ ಒಳ್ಳೇದೇ ಅನ್ಸುತ್ತೆ. ಯಾಕಂದ್ರೆ ಕೆಟ್ಟದಂತ ಯಾವುದು ತಗೋಣಕ್ಕೆ ಹೋಗ್ಬಾರ್ದು. ಜಗತ್ತಲ್ಲಿ ಕೆಟ್ಟದಂತ ನಮ್ಮ ಕೈಲಿ ಏನೂ ಇಲ್ಲ, ಎಲ್ಲವೂ ಒಳ್ಳೇದಾಗೆ ತಗೋಬೇಕು. ಹಾಗಾಗಿ ನನಗೆ ದೇವರು ಎಲ್ಲರೂ ತುಂಬಾ ಇರೋದನ್ನೇ ಬುಕ್ಕನ್ನೇ ಪ್ರಾಕ್ಟೀಸ್ ಮಾಡ್ಯಾರ. ನನಗೆ ದೇವರು ಹೊಸ ಯಾವಾಗಲೂ ಕೊಡ್ತಾನೆ. ಹಾಗಾಗಿ ನಕ್ಷತ್ರದ ಜ್ಯೋತಿಷ್ಯ ಅಂತ ಬಹಳ ವಿಶೇಷವಾಗಿ ಅದೊಂದು ಸಬ್ಜೆಕ್ಟು ಇತ್ತೀಚೆ ತಲೆಗೆ ಹೋಗಿದೆ. ಹಾಗಾಗಿ ನಿಮ್ಮ ಅಣ್ಣ ಲೈಫಲ್ಲಿ ತುಂಬಾ ನೆಮ್ಮದಿಯಾಗಿರ್ತಾನೆ. 2022 ನಿಮ್ಮ ಅಣ್ಣನಿಗೆ ಜಾತಕ ಚೆನ್ನಾಗಿಲ್ಲ. ಆಮೇಲೆ ನಿಮ್ಮ ಅಣ್ಣಗೆ ಏನೇ ಆದ್ರೂ ಕೂಡ ದಯವಿಟ್ಟು ಆರೋಗ್ಯ ಹದಗೆಡುತ್ತೆ. ಆರೋಗ್ಯ ಒಂದು ಸ್ವಲ್ಪನೂ ಚೆನ್ನಾಗಿರಲ್ಲ. ಮುಂದೆ ಎಲ್ಲ ಬಹಳ ಸುಸ್ತಾಗುತ್ತೆ. ಹಾಗಾಗಿ ಆರೋಗ್ಯವನ್ನು ನೋಡ್ಕೊಂಡು ಕೇಳಿ. ಒಂದು ಸ್ಟಾರ್ ಇನ್ಸೂರೆನ್ಸ್ ಅವೆಲ್ಲ ಕಟ್ಟಿ ಆರೋಗ್ಯ ಹೆಲ್ತ್ ಕಡೆ ಗಮನ ಕೊಡಕ್ಕೆ ಹೇಳಿ. ನಿಮ್ಮ ಅಣ್ಣನಿಗೆ ನೇಮ್ ನಂಬರು ಯಾವಾಗಲೂ ಹೇಳ್ತೀನಿ 1ಕ್ಕೆ 5 ಆಗಲ್ಲ ಅಂತ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಅಣ್ಣ 1 and 5 ಕಾಂಬಿನೇಷನ್, ಇದು ಕೂಡ ಗುಡ್ ಕಾಂಬಿನೇಷನ್ ಅಲ್ಲ. ನ್ಯೂಮರಾಜಲ್ಲಿ 1 and 5 ಕೂಡ ನ್ಯೂಮರಾಜಲ್ಲಿ ಏನು ಗುಡ್ ಕಾಂಬಿನೇಷನ್ ಅಲ್ಲ. ಹಾಗಾಗಿ ನಿಮ್ಮ ಅಣ್ಣನಿಗೆ ದಿ ಬೆಸ್ಟ್ ನೇಮ್ ನಂಬರ್ 9 ಇಟ್ಟಾಗ ಸಖತ್ತಾಗಿರುತ್ತೆ. 9 ಹೆವಿ ಫಾಲೋ ಮಾಡಕ್ಕೆ ಹೇಳಿ, ಸಖತ್ ರಿಸಲ್ಟ್ ಬರುತ್ತೆ. 9 ಭಯಂಕರವಾದ ಯೋಗವನ್ನು ತಂದು ಕೊಡುತ್ತೆ. 1, 5, 9 ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಅದನ್ನ ಹೆಚ್ಚಾಗಿ ಫಾಲೋ ಮಾಡಕ್ಕೆ ಹೇಳಿ. ತುಂಬಾ ಲಕ್ಕಿ ಡೇಟನ್ನು 5ನ್ನ ಅವಾಯ್ಡ್ ಮಾಡಕ್ಕೆ ಹೇಳಿ. ನಿಮ್ಮ ಅಣ್ಣ 19ನೇ ತಾರೀಕು ಕೊಟ್ಟದ 5, 14, 23 ಅವಾಯ್ಡ್ ಮಾಡಕ್ಕೆ ಹೇಳಿ. ತುಂಬಾ ಹೆಚ್ಚಾಗಿ 1 ಮತ್ತು 7, 3 ತುಂಬಾ ಸಖತ್ ಯೋಗನ ತಂದುಕೊಡುತ್ತೆ. 1, 3, 7 ತುಂಬಾ ರಾಜಯೋಗನ ತಂದುಕೊಡುತ್ತೆ. ಈ ನಂಬರ್ನ ಫಾಲೋ ಮಾಡಕ್ಕೆ ಹೇಳಿ. ಕಷ್ಟಗಳು ಪರಿಹಾರ ಆಗುತ್ತೆ. ನಿಮ್ಮ ಅಣ್ಣನಿಗೆ ನಕ್ಷತ್ರ ಬಂದು ಹಸ್ತ ನಕ್ಷತ್ರ ಕನ್ಯಾ ರಾಶಿಯಿಂದ ನಿಮ್ಮ ಅಣ್ಣನಿಗೆ ಬಹಳ ವಿಶೇಷವಾಗಿ ತುಂಬಾ ಮೃಗಶಿರ ಚಿತ್ತ ಧನಿಷ್ಠ ನಕ್ಷತ್ರ ಹೆಚ್ಚಾಗಿ ಫಾಲೋ ಮಾಡಕ್ಕೆ ಹೇಳಿ. ಅದಾದ್ಮೇಲೆ ಆಶ್ಲೇಷ ಜ್ಯೇಷ್ಠ ರೇವತಿ ನಕ್ಷತ್ರಗಳು ತುಂಬಾ ರಾಜಯೋಗನ ತಂದುಕೊಡ್ತವೆ. ಏನೇ ತಂದುಕೊಟ್ರು ಆರೋಗ್ಯ ಹದಗೆಡುತ್ತೆ. ನೋಡಿ, ಜ್ಯೋತಿಷ ಏನು ಸುಳ್ಳು ಹೇಳಲ್ಲ. ಜ್ಯೋತಿಷ ಇರೋದನ್ನ ಹೇಳುತ್ತೆ. ನಾನು ಇರೋದನ್ನ ಹೇಳಿದ್ದೀನಿ, ಬೇಜಾರು ಮಾಡ್ಕೊಬೇಡಿ. ಲೈಫಲ್ಲಿ ನೆಮ್ಮದಿಯಾಗಿರ್ತೀರ, ಆರೋಗ್ಯ ಹಾಳಾಗುತ್ತೆ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಇನ್ನು ಕುಂಭರಾಶಿಯವರಿಗೆ ಯಾವೆಲ್ಲ ರೀತಿಯಲ್ಲಿ ದೋಷ ಕಾಡುತ್ತೆ, ಹಾಗೆ ಮೊಬೈಲ್ ನಂಬರ್ ಮತ್ತು ವೆಹಿಕಲ್ ನಂಬರ್ ನಮ್ಮ ಭವಿಷ್ಯವನ್ನ ನಿರ್ಧರಿಸುತ್ತಾ, ಇವೆಲ್ಲದರ ಬಗ್ಗೆ ಆರ್ಯವರ್ಧನ್ ಗುರುಜಿಯವರ ಹತ್ರ ಮುಂದಿನ ಭಾಗದಲ್ಲಿ ಮಾತಾಡೋಣ. ಈಗ ಆರ್ಯವರ್ಧನ್ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ಬ್ರೇಕ್. ವಿರಾಮದ ಬಳಿಕ ಆರ್ಯವರ್ಧನ್ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಒಬ್ರು ಕರೆ ಮಾಡಿದ್ದಾರೆ. ಹಲೋ ಹಲೋ ಹಲೋ, ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಮೂರ್ತಿ ಅಂತ ಮೇಡಮ್. ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮಂಡ್ಯದಿಂದ. ಯಾರ ಬಗ್ಗೆ ಕೇಳಬೇಕಿತ್ತು ಮೂರ್ತಿ ಅವರೇ? ನನ್ನ ಮಗಳ ಬಗ್ಗೆ ಕೇಳಬೇಕಾಯ್ತು. ಮಗಳ ಹೆಸರು? ಪ್ರಿಯಾಂಕಾ ಅಂತ. ಓಕೆ, ಹುಟ್ಟಿದ ದಿನಾಂಕವನ್ನ ತಿಳಿಸಿ. 8/4/1993. 1993. ಹೌದು. ಹುಟ್ಟಿದ ಸಮಯ? ಹುಟ್ಟಿದ ಸಮಯ 5:54 ಬೆಳಿಗ್ಗೆ. 5:54 ಬೆಳಗ್ಗೆ. 1994. ಹಾ. ಇನ್ನು ಹುಟ್ಟಿದ ಸ್ಥಳ? ಹಲೋ, ಹುಟ್ಟಿದ ಸ್ಥಳ ಪ್ರಿಯಾಂಕಾ ಅವರು ಹುಟ್ಟಿದ ಸ್ಥಳ? ಮಂಡ್ಯ, ಮೈಸೂರು. 24 ಟೈಮಿಂಗ್ಸ್ ಎಷ್ಟು? 5:54 ಬೆಳಗ್ಗೆ. 5:54 ಬೆಳಗ್ಗೆನಾ? ಹಾ ಸರ್, ಕೇಳಿ ಸರ್. ಏನಿಲ್ಲ, ಅವ್ರದ್ದು ಎಜುಕೇಶನ್ ಮತ್ತೆ ಅವ್ರ ವಿವಾಹದ ಬಗ್ಗೆ ಕೇಳಬೇಕಾಯ್ತು. ಹೇಳಿ ಸರ್. 23 ವರ್ಷ ಏನ್ ಮಾಡ್ತಾವ್ರೆ? ಡಿಗ್ರಿ ಬಿಟ್ಟಿದೆ, DPM. ಮದುವೆ ಮಾಡಬೇಕು ಅಂತ ನೋಡ್ತಿದೀವಿ. ನೀವೇನಾಗ್ಬೇಕು ಸರ್? ಮಗಳು ಸರ್. ನೀವೇನ್ ಮಾಡ್ತಿದ್ದೀರಾ ಕೆಲಸ?
ನಾನು ಸರ್ಕಾರಿ ನೌಕರಿಯಲ್ಲಿದ್ದೆ, ರಿಟೈರ್ಡ್ ಆದೆ. ಜ್ಯೋತಿಷ ಏನಿದೆ ಎಲ್ಲ ಹೇಳ್ಬಿಡ್ಲ ರಿಯಲ್ ಆಗಿ? ಹೇಳಿ 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 ಸರ್, ಹೇಳಿ ಸರ್. ಬೇಜಾರಿಲ್ವಾ? ಇಲ್ಲ ಇಲ್ಲ ಸರ್. ನಿಮ್ಮ ಮಗಳೇನಾದ್ರು ಮೊಬೈಲ್ ನಂಬರ್ ಯೂಸ್ ಮಾಡ್ತಾರಾ? ಯೂಸ್ ಮಾಡ್ತಾರೆ ಸರ್. ಕೊಡ್ಬೋದಾ? ಕೊಡಿ ಕೊಡಿ ಕೊಡಿ. ಹೇಳಿ ಸರ್ ಮೊಬೈಲ್ ನಂಬರ್. 96 96 32 32 76 76 75 ಹಾ 75 ಮತ್ತೆ 75 ಹಾ 12. ನಿಮ್ಮ ಮಗಳಿಗೆ ಈ ಮೊಬೈಲ್ ನಂಬರ್ ಚೆನ್ನಾಗಿಲ್ಲ. ಹಾ ಸರಿ ಸರಿ. ದಯವಿಟ್ಟು ಈ ಮೊಬೈಲ್ ನಂಬರ್ನ ದಯವಿಟ್ಟು ಚೇಂಜ್ ಮಾಡಿ. 9 ಇಂದ ಸ್ಟಾರ್ಟ್ ಆಗಿ 2 ಅಲ್ಲಿ ಎಂಡ್ ಆಗ್ಬೋದು ಅಂತ ಹೇಳುತ್ತೆ. ಅದರಿಂದ ನಿಮ್ಮ ಮಗಳಿಗೆ ದಿ ಬೆಸ್ಟ್ ಮೊಬೈಲ್ ನಂಬರು 9 ಇಂದ ಸ್ಟಾರ್ಟ್ ಆಗಿ 6 ಅಲ್ಲಿ ಎಂಡ್ ಆಗಿ ಒಂದು ಬಹಳ ವಿಶೇಷವಾಗಿ 42 ಬರೋಂಥ ಒಂದು ಮೊಬೈಲ್ ನಂಬರ್ ಅಂತ ತಗಬೇಕು. 42 ಬರಬೇಕು ದಯವಿಟ್ಟು. ಆಮೇಲೆ 51 ತಗೊಂಡಿದ್ದೀರಾ. ಆಮೇಲೆ 69 ಒಳ್ಳೆ ನಂಬರ್ ಅಲ್ಲ. ನಿಮ್ಮ ಮಗಳಿಗೆ ದಿ ಬೆಸ್ಟ್ ನಂಬರು 42. ಮತ್ತೆ 24 ಕೂಡ ನಿಮ್ಮ ಮಗಳಿಗೆ ಕೆಟ್ಟದ್ದು. ನೋಡಿ 6 ಅಂದ್ರೆ ಎಲ್ಲ 6 ಆಗಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಲಾಟ್ ಆಫ್ ಡಿಪೆಂಡ್ಸ್ ಇದೆ. ನಿಮ್ಮ ಮಗಳಿಗೆ ದಿ ಬೆಸ್ಟ್ ಪವರ್ಫುಲ್ ನಂಬರು 42. ಒಂದೇ ನಂಬರ್, ಯಾವಾಗ ರಾಜಯೋಗದ ನಂಬರ್. ಈ ವೆಹಿಕಲ್ ನಂಬರ್ ಅಷ್ಟೇ 42 ಬರೋ ನಂಬರ್ನೇ ತಗೋಬೇಕು. ಇಲ್ಲ ಅಂದ್ರೆ 15 ಬರೋ ನಂಬರ್ನ ತಗೋಬೇಕು ದಯವಿಟ್ಟು. ನಿಮ್ಮ ಮಗಳಿಗೆ 15 ಇಲ್ಲ 42 ಒಳ್ಳೆ ನಂಬರ್ ಆಗುತ್ತೆ. ಹಾಗಾಗಿ ನಿಮ್ಮ ಮಗಳ ಹೆಸರೇನು ಸರ್? ಎಷ್ಟು? ಹಲೋ ಪ್ರಿಯಾಂಕಾ. ನೋಡಿ ಖಂಡಿತ ಕೂಡ ನಿಮ್ಮ ಮಗಳ ನೇಮನ್ನು ಕೂಡ 15ರಲ್ಲಿ ನೇಮ್ ನಂಬರ್ನ ಇಟ್ಟಾಗ ಸಖತ್ ರಿಸಲ್ಟ್ ಅನ್ನ ಕಾಣಬಹುದು. ತುಂಬಾ ರಾಜವನ್ನ ಕಾಣುತ್ತೆ. ಆಮೇಲೆ ನಿಮ್ಮ ಮಗಳಲ್ಲಿ ಈ 8ನೇ ತಾರೀಕು 4ನೇ ತಿಂಗಳು ಈ ಪ್ರಪಂಚದಲ್ಲಿ ಈ ತರ ಎಲ್ಲ ಹುಟ್ಟಿದಾಗ ಆರೋಗ್ಯ ಹೆಚ್ಚು ಕಮ್ಮಿ ಆಗುತ್ತೆ. ನೋಡಿ ಜಯಲಲಿತಾ ಕೂಡ 1948ನೇ ಇಸ್ವಿಯಲ್ಲಿ ಅವ್ರು ಹುಟ್ಟುತ್ತಂಥದ್ದು. 4 and 8 ಕಾಂಬಿನೇಷನ್ ಯಾವಾಗಲೂ ಆರೋಗ್ಯನ ಹಾಳು ಮಾಡುತ್ತೆ. ಹಾಗಾಗಿ ನಿಮ್ಮ ಮಗಳ ಆರೋಗ್ಯ ಕಡೆ ಗಮನ ಕೊಡ್ಬೇಕಾಗತ್ತೆ. ಆಮೇಲೆ ನಿಮ್ಮ ಮಗಳದು ಮದುವೆ, ಎಜುಕೇಶನ್ ಎರಡನ್ನೂ ಕೇಳಿದ್ರೆ ನಂಗೆ ನೆನಪಿದೆ, ದಯವಿಟ್ಟು ಹೇಳ್ತಾ ಹೋಗ್ತೀನಿ, ಕೇಳ್ತಾ ಹೋಗಿ. ನಿಮ್ಮ ಮಗಳಿಗೆ ಲಗ್ನದಲ್ಲೇ ಕುಜ ಮತ್ತೆ ರವಿ ಆಮೇಲೆ ನೀಚ ಬುಧ ಗ್ರಹ ಇವೆರಡು ಕಾಂಬಿನೇಷನ್, ಈ ತರ ಕಾಂಬಿನೇಷನ್ ಇದ್ರೆ ನಿಮ್ಮ ಮಗಳಿಗೆ ಹೋಗ್ತಾ ಹೆಲ್ತ್ ಹೆಚ್ಚು ಕಮ್ಮಿ ಆಗುತ್ತೆ. ಮುಂದಕ್ಕೆ ಕಣ್ಣಿಗೆ ಕೂಡ ಗ್ಲಾಸ್ ಅನ್ನ ಹಾಕ್ತಾರೆ. ತಲೆನೋವು ಬಂದು ಇವತ್ತೇನು ತಲೆನೋವು ಬಂದಿಲ್ಲ ಇಲ್ಲಿವರೆಗೂ? ಹಲೋ ನೋಡಿ ತಲೆನೋವು ಬಂದು ಕಣ್ಣಿಗೆ ಗ್ಲಾಸ್ ಅನ್ನ ಕೂಡ ಹಾಕ್ತಾರೆ. ಲಗ್ನಾಧಿಪತಿ 8ನೇ ಮನೆಯದು ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಗುರು ಮತ್ತೆ ಶುಕ್ರ ಒಬ್ಬರನ್ನೊಬ್ಬರು ನೋಡೋದ್ರೆ ವಿಪರೀತ ರಾಜಯೋಗನ ಕಾಣುತ್ತೆ. ನಿಮ್ಮ ಮಗಳಿಗೆ ಹೆಚ್ಚು ಕಮ್ಮಿ 2027ವರೆಗೂ ಟೈಮ್ ಚೆನ್ನಾಗಿಲ್ಲ. ಆದ್ರೆ ಮುಂದಿನ ವರ್ಷ ಅಂತೂ ಇನ್ನೂ ಕೂಡ ಸ್ವಲ್ಪ ಟೈಮ್ ಚೆನ್ನಾಗಿಲ್ಲ ಅಂತ ಏನಿಲ್ಲ, ಸೂಪರ್ ಆಗಿದೆ. ನಿಮ್ಮ ಮಗಳಿಗೆ ಒಳ್ಳೆ ಟೈಮು. ಮುಂದಿನ ವರ್ಷ ಈ 10ನೇ ತಿಂಗಳಿಂದ ನಿಮ್ಮ ಮಗಳಿಗೆ ಏನ್ ಬೇಕಾದ್ರೂ ಕೆಲಸ, ಮದುವೆ, ಮತ್ತೊಂದು ಎಲ್ಲವನ್ನೂ ಮಾಡ್ಬೋದು. ಯಾಕಂದ್ರೆ ಕುಂಭರಾಶಿಗೆ ಈ 10ನೇ ತಿಂಗಳವರೆಗೂ ಟೈಮ್ ಚೆನ್ನಾಗಿಲ್ಲ. ಹಾಗಾಗಿ ನಿಮ್ಮ ಮಗಳಿಗೆ ಶನಿ ದಿಶೆ ನಡೀತಿದ್ರಿಂದ ತಮಿಳುನಾಡು ತಿರುನಲ್ಲರಲ್ಲಿ ಒಂದು ಶನಿ ಶಾಂತಿನ ಮಾಡಿಸಿದಾಗ ತುಂಬಾ ಒಳ್ಳೇದಾಗುತ್ತೆ. ಅದರಲ್ಲೂ ಕೂಡ ಶನಿವಾರ ಬರಂತ, ಅದರಲ್ಲೂ ಈ ಅಮಾವಾಸ್ಯೆ ಚಂದ್ರ, ಯಾಕಂದ್ರೆ ಚಂದ್ರ ಮತ್ತೆ ಶನಿ ಎರಡೂ ಒಟ್ಟಿಗೆ ಇದ್ದಾಗ ಈ ಅಮಾವಾಸ್ಯೆ ಚಂದ್ರ ದಿವಸ ಅವತ್ತು ತಮಿಳುನಾಡಲ್ಲಿ ತಿರುನಲ್ಲಾರಿಗೆ ಒಂದು ಅಭಿಷೇಕವನ್ನ ಮಾಡಿಸಿ ಮತ್ತೆ ಶನಿವಾರ ದಯವಿಟ್ಟು ಆದಷ್ಟು ಕಂಡರ್ಮಲ್ ಊಟ ಮಾಡೋದನ್ನ ಬಿಟ್ರೆ ಎಲ್ಲಾ ಕೆಲಸ ಕಾರ್ಯದಲ್ಲೂ ಸಕ್ಸಸ್ ಅನ್ನ ಕಾಣ್ತೀರಾ. ನಿಮ್ಮ ಮಗಳಿಗೆ ತುಂಬಾ ಪವರ್ಫುಲ್ ಅಂತ ನಕ್ಷತ್ರಗಳನ್ನ ಹೆಚ್ಚಾಗಿ ಹೇಳ್ತೀನಿ, ದಯವಿಟ್ಟು ಬರ್ಕೊಳ್ಳಿ. ತುಂಬಾ ಪವರ್ಫುಲ್ ಅಂತ ನಕ್ಷತ್ರಗಳನ್ನ ಇದನ್ನ ಇಂಪಾರ್ಟೆಂಟ್ ಆಗಿ ಬರ್ಕೊಳ್ಳಿ, ಸಕ್ಕತ್ ರಿಸಲ್ಟ್ ಬರುತ್ತೆ. ನಿಮ್ಮ ಮಗಳಿಗೆ ಪುಷ್ಯ, ಅನುರಾಧ, ಉತ್ತರಾಭಾದ ನಕ್ಷತ್ರ ತುಂಬಾ ಪವರ್ಫುಲ್ ಆಗಿ ನಕ್ಷತ್ರ ಆಗುತ್ತೆ. ಅದೇ ರೀತಿಯಲ್ಲಿ ಕೃತಿಕಾ, ಉತ್ತರಾಷಾಢ ನಕ್ಷತ್ರ ತುಂಬಾ ಪವರ್ಫುಲ್ ಆಗುತ್ತೆ. ಮದುವೆ ಆಗಕ್ಕೆ ಆರಿದ್ರ, ಸ್ವಾತಿ, ಶತಭಿಷ ನಕ್ಷತ್ರ ಮತ್ತೆ ಪುಷ್ಯ, ಅನುರಾಧ, ಉತ್ತರಾಭಾದ ನಕ್ಷತ್ರದಲ್ಲಿ ಹುಡುಗನ ಹುಟ್ಟಿದ ಮದುವೆ ಅನ್ನೋದು ತುಂಬಾ ಚೆನ್ನಾಗಿದೆ. ಹುಡುಗ ತುಂಬಾ ದಿ ಬೆಸ್ಟ್ 6ನೇ ತಾರೀಕು ಮತ್ತೆ 3ನೇ ತಾರೀಕು ದಿ ಬೆಸ್ಟ್ ಹುಡುಗ ಆಗುತ್ತೆ. ಹಾಗಾಗಿ 8ನೇ ತಾರೀಕಿಗೆ 5 ಭಯಂಕರ ಕೆಟ್ಟ ನಂಬರ್ ಆಗುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ದಿ ಬೆಸ್ಟ್ ಫ್ರೆಂಡ್ಶಿಪ್ ಆಗುತ್ತೆ, ತುಂಬಾ ಕೆಟ್ಟದಾಗುತ್ತೆ. ನೋಡಿ ವಿರಾಟ್ ಕೊಹ್ಲಿ 5ನೇ ತಾರೀಕು, ಅನಿಲ್ ಕುಂಬ್ಳೆ 8ನೇ ತಾರೀಕು, ಅಲ್ಲೇ ವಾರ್ ಸ್ಟಾರ್ಟ್ ಆಗಿದೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ತುಂಬಾ ಜ್ಯೋತಿಷ್ಯದಲ್ಲಿ ತುಂಬಾ ಲಾಟ್ ಆಫ್ ಡಿಫೆನ್ಸ್ ಕಾಣ್ತಾ ಇದೆ. ಯಾಕಂದ್ರೆ ನಮ್ಮ ಪ್ರಾಕ್ಟೀಸ್ ಅಲ್ಲಿ ಇನ್ನೂ ಕೂಡ ನಾವು ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ಈ 8ಕ್ಕೆ 5 ಭಯಂಕರ ಡೇಂಜರ್. ಯಾವಾಗಲೂ 5ಕ್ಕೂ 8ಕ್ಕೂ ಫ್ರೆಂಡ್ಶಿಪ್ ಇರುತ್ತೆ, ಆದ್ರೆ ಪರಂಪರವಾಗಿ ಫ್ರೆಂಡ್ಶಿಪ್ ಇರಲ್ಲ. ಹಾಗಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಒಳ್ಳೆ ಲೈಫಲ್ಲಿ ಸಖತ್ತಾಗಿ ಲಕ್ಸುರಿ ಆಗಿರ್ಬೇಕಂದ್ರೆ 3ನೇ ತಾರೀಕವ್ರನ್ನ ಮತ್ತೆ 6ನೇ ತಾರೀಕವ್ರನ್ನ ಮತ್ತೆ 9ನೇ ತಾರೀಕವ್ರನ್ನ ಇಲ್ಲ 8ನೇ ತಾರೀಕವ್ರನ್ನ ಮದುವೆ ಮಾಡ್ಕೊಂಡ್ರೆ ನಿಮ್ಮ ಮಗಳು ತುಂಬಾ ಚೆನ್ನಾಗಿ, ನಾನು ಹೇಳಿದ ನಕ್ಷತ್ರ ಹೇಳಿ ಡೇಟರ್ನ ಮದುವೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಫಸ್ಟ್ ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೊಳ್ಳಿ, ದಯವಿಟ್ಟು ಒಳ್ಳೇದಾಗುತ್ತೆ. ಮತ್ತೆ 8ಕ್ಕೂ 5ಕ್ಕೂ ತುಂಬಾ ಶತ್ರುತನ ಇದೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಶನಿ ಬುಧ ನಾವು ಹೇಳ್ಬೋದು ಖಂಡಿತ ಕೂಡ, ಅವೆಲ್ಲ ಲಾಟ್ ಆಫ್ ಡಿಫೆನ್ಸ್ ಕಾಣ್ತಾ ಇದೆ. ಜ್ಯೋತಿಷ್ಯ ಮುಂಚೆ ತರ ಇಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇವತ್ತೆಲ್ಲ ಮೊಬೈಲ್ ಎಲ್ಲ ಚೇಂಜಸ್ ಆಗಿರ್ಬೇಕಾದ್ರೆ ಗ್ರಹಗಳು ಕೂಡ ಒಂದಕ್ಕೊಂದಕ್ಕೆ ಆಗುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿವರೆಗೂ ಫಾಲೋ ಮಾಡೋ ಸಬ್ಜೆಕ್ಟ್ ಬೇರೆ, ಇವಾಗ ಫಾಲೋ ಮಾಡೋದು. ಅದಕ್ಕೇನೆ ಇನ್ನು ಮುಂದೆ ನನ್ನ ಆಫೀಸಲ್ಲಿ ಮುಂಚೆ ತರ ನಾನು ಗೈಡಿಂಗ್ ಇಡ್ತಿದ್ದೆ, ಹೇಳಕ್ಕಿಟ್ಟಿದ್ದೆ, ನನ್ನ ಪಕ್ಕ ಟೈಪ್ ಮಾಡಕ್ಕಿಟ್ಟಿದ್ದೆ. ಇವಾಗ ನಾನು ಹೇಳಿದ್ರೆ ಅವರೆಲ್ಲ ಬರ್ಕೋಬೇಕು, ಎಲ್ಲ ಹೇಳೋದು ಮಾತ್ರ ಅವ್ರು ಬರ್ಕೋಬೇಕು, ಆ ತರ ಸಬ್ಜೆಕ್ಟ್ ಅನ್ನ ಮಾಡಿದ್ದೀನಿ. ಹಾಗಾಗಿ ಇವಾಗ
ತುಂಬಾ ಟೈಮ್ ತಗೊಳುತ್ತೆ. ಒಬ್ಬ ಮನುಷ್ಯ ಅರ್ಧ ಗಂಟೆಯಿಂದ 1 ಅವರ್ ಆಗುತ್ತೆ ನನ್ನ ಟೇಬಲ್ ಇಂದ ಆಚೆ ಹೋಗೋಕೆ. ಹಾಗಾಗಿ ನನ್ನ ಟೇಬಲ್ ಅಲ್ಲಿ ತುಂಬಾ ಹಲವಾರು ವಿಷಯ, ಕಲರ್, ಬಣ್ಣ, ಕಾಸ್ಟ್ಯೂಮು, ಅವ್ರಿಗೆ ಅದ್ಭುತವಂತ ಲೆಟ್ರು, ಮತ್ತೆ ಎಲ್ಲವನ್ನೂ ಬರೆದು ಕಳ್ಸೋದಕ್ಕೆ ತುಂಬಾ ಟೈಮ್. ಮುಂಚೆ ಎಲ್ಲ ಟಿಕ್ ಮಾರ್ಕ್ ಮಾಡಿ ಮತ್ತೆ ಎಷ್ಟು ಬೇಕಷ್ಟು ಹೇಳ್ತಾ ಇದ್ವಿ. ಇವಾಗ ಆ ಥರ ಎಲ್ಲ ಟಿಕ್ ಮಾರ್ಕ್ ಮಾಡಿದ್ರು ಕೂಡ ಫೈನಲ್ ಆಗಿ ಹೇಳಕ್ ಸ್ಟಾರ್ಟ್ ಆಗಿದೀವಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾವಾಗಲೂ ತಿನ್ನಲಾರಲ್ಲಿ ಶನಿ ಶಾಂತಿ ಮಾಡಿಸಿ, ತುಂಬಾ ತುಂಬಾ ಒಳ್ಳೆತ್ತೆ. ಶನೇಶ್ವರನ ಪ್ರಾರ್ಥನೆ ಮಾಡಿ, ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ಮತ್ತೊಬ್ರು ಕರೆ ಮಾಡಿದ್ದಾರೆ. ಹಲೋ 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 ಹಲೋ, ನಮಸ್ಕಾರ. ನಿಮ್ಮ ಹೆಸರು? ಹನುಮಂತ ಅಂತ. ಹನುಮಂತ್ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹೊಸಪೇಟೆ. ಮತ್ತೊಮ್ಮೆ ಹೇಳಿ. ಹೊಸಪೇಟೆ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕು. ಮಗನ ಹೆಸರು? ಮಣಿಕಂಠ ಅಂತ. ಮಣಿಕಂಠ. ಹುಟ್ಟಿದ ದಿನಾಂಕವನ್ನ ತಿಳಿಸಿ. ಹುಟ್ಟಿದ ದಿನಾಂಕ 7ನೇ ತಾರೀಕು 7 ಫೆಬ್ರವರಿ 2ನೇ ತಿಂಗಳು. ಹಾ, ಇಯರ್ ಹೇಳಿ. ಹನುಮಂತ್ ಅವರೇ, ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ನ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಕರೆ ಕಟ್ ಆಗುತ್ತೆ. 10 ಗಂಟೆಗೆ. ಹುಟ್ಟಿದ ದಿನಾಂಕವನ್ನ ಕರೆಕ್ಟ್ ಆಗಿ ತಿಳಿಸಿ. 7ನೇ ತಾರೀಕು 7ನೇ ತಾರೀಕು ಫೆಬ್ರವರಿ ತಿಂಗಳು, ವರ್ಷ ಯಾವುದು? 7ನೇ ತಾರೀಕು. ಸರಿ, ನಿಮ್ಮ ಆಫೀಸಿಗೆ ನೇರವಾಗಿ ಬರ್ರಿ. ತುಂಬಾ ಟೈಮ್ ತಗೋತೀರಾ ಮಾತಾಡಕ್ಕೆ. ನಿಮ್ಗೆ ಒಳ್ಳೇದಾಗ್ಲಿ. ಓಕೆ. ಎಸ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಎಸ್ ವೀಕ್ಷಕರೇ, ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೇನೆ, ನೀವು ಕರೆ ಮಾಡ್ತೀರಾ, ಕರೆ ಕನೆಕ್ಟ್ ಆಗೋದೇ ತುಂಬಾ ಟೈಮ್ ಹಿಡಿಯುತ್ತೆ. ಇನ್ನು ಅಂಥದ್ರೊಳಗೆ ನೀವು ಟಿವಿ ವಾಲ್ಯೂಮ್ನ ರೈಸ್ ಮಾಡಿದ್ರೆ ಕರೆ ಕಟ್ ಮಾಡಬೇಕಾಗತ್ತೆ. ಸೊ ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಈಗ ಮತ್ತೊಬ್ರು ಕರೆ ಮಾಡಿದ್ದಾರೆ. ಹಲೋ ಹಲೋ ಮೇಡಮ್, ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಗಣೇಶ್ ಅಂತ ಹೇಳಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಗಣೇಶ್? ಶಿವಮೊಗ್ಗದಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಮೇಡಮ್. ಮಗನ ಹೆಸರು? ತರುಣ್ ಅಂತ ಹೇಳಿ. ಓಕೆ, ಹುಟ್ಟಿದ ದಿನಾಂಕವನ್ನ ತಿಳಿಸಿ. 6/1/2003. 6/1/2003. ಹಾ ಮೇಡಮ್. ಓಕೆ, ಸಮಯ? ಸಂಜೆ 8:40. ಸಂಜೆ 45. ಓಕೆ, ಸಂಜೆ 8:40ರಿಂದ 45. ಹಾ ಮೇಡಮ್. ಹುಟ್ಟಿದ ಸ್ಥಳ? ಶಿವಮೊಗ್ಗನೇ. ಶಿವಮೊಗ್ಗ. ಓಕೆ, ಗುರುಜಿ ಹತ್ರ ಮಾತಾಡಿ. ಸರ್ ನಮಸ್ತೆ ಗುರುಜಿ. ಸರ್ ನಮಸ್ಕಾರ, ಹೇಳಿ ಸರ್. ಸರ್, ಮಗ 6/1/2003 ಹುಟ್ಟಿದ್ದು. ಹಾ, ಸೋಮವಾರ ಸಂಜೆ 8:40ರಿಂದ 45 ಸರ್. ಶತಾಭಿಷ ನಕ್ಷತ್ರ ಕುಂಭ ರಾಶಿ ಬರುತ್ತೆ ಅಂತ ಹೇಳಿದ್ರು. ಹೌದು, ನಮ್ದೇ ನಕ್ಷತ್ರ. ಹಾ, ಅದೇ ನಿಮ್ ಡೇಟಲ್ಲೇ ಹುಟ್ಟಿದಾನೆ ಸರ್. ಹೇಳಿ ಸರ್ ಅವನ ಬಗ್ಗೆ. ನೋಡ್ತೀರಾ ಪ್ರೋಗ್ರಾಮ್ನ? ಹೌದು, ಇವು ಡೈಲಿ ನೋಡ್ತೀವಿ ಸರ್. ಮತ್ತೆ ನಾನು ನಿಮ್ಮಲ್ಲಿ ಬಂದಿದ್ದೆ, ಶಿವಮೊಗ್ಗ ಬೆಂಗಳೂರು ಬಂದಿದ್ದೆ ನಿಮ್ ಆಫೀಸಿಗೆ. ನಮ್ ಫೈಲ್ ಎಲ್ಲ ಕೊಟ್ಟಿದ್ದೀರಿ, ನಾನು ಅದು ರೆಫರ್ ಮಾಡ್ತಾ ಇದ್ದೀನಿ. ಬಟ್ ನನ್ನ ಡೇಟ್ ಆಫ್ ಬರ್ತ್ ಪಕ್ಕಾ ಇರ್ಲಿಲ್ಲ ಸರ್. ಅದೇ ನಕ್ಷತ್ರ ಹೇಳಿದ್ದೆ ನಾನು ನಿಮ್ಗೆ, ಪುಷ್ಯ ನಕ್ಷತ್ರ ಅಂತ ಬರುತ್ತೆ ನಮ್ದು. ಕಟಕ ರಾಶಿ ಪುಷ್ಯ ನಕ್ಷತ್ರ. ಹೌದು ಸರ್, ಹೌದು. ಮತ್ತೆ ಅದನ್ನ ಜಾತಕವನ್ನು ನೀವು ಪೂರ್ಣ ಹೇಳಿಲ್ಲ, ಬಟ್ ಇದನ್ನೆಲ್ಲ ಹೇಳಿದ್ರಿ. ಡೇಟ್ ಆಫ್ ಯಾವ್ದು ಬರ್ತೀವಿ, ಡೇಟ್ ಫಾಲೋ ಹಂಗೆ ಹೇಳಕ್ ಅದೊಂದು ನಿಮ್ಮನ್ನ ಡೇಟ್ ಆಫ್ ಬರ್ತ್ ಇಲ್ದಾಗ ನಿಮ್ಗೆ ಗೆಸ್ ಮಾಡಿ ಎಲ್ಲ ಹೇಳ್ಬೋದು. ಇವಾಗ ನಿಮ್ ಮಗು ಬಗ್ಗೆ ಜಾತಕವನ್ನು ಹೇಳ್ಬೋದು. ನಿಮ್ ಜಾತಕನೇ ಇಲ್ದಾಗ ಹೆಂಗ್ ಹೇಳಕ್ಕಾಗತ್ತೆ ಅಲ್ವಾ? ಆಯ್ತು ಸರ್. ಕೈ ತಾಳಿದೆ ಅಂತ ರೋಡಲ್ಲಿ ಹೋಗ್ರೆಲ್ಲ ಕಟ್ಟಕ್ಕಾಗತ್ತಾ? ಅದಕ್ಕೊಂದು ಮಂತ್ರ ತಂತ್ರ, ಮನೆ ಊಟ ಚೌಟ್ರಿ, ನಿಮ್ ಮೈಗೆಲ್ಲ ಅರ್ಶನ ಹಾಕಿ ಆಮೇಲೆ ತೆಗೆದು ಕಟ್ಟಕ್ ದಾರ ಅಂತಾರಲ್ವಾ? ನಿಜ. ಹಂಗಾಗಿ ಇವಾಗ ಏನ್ ಕೇಳ್ಬೇಕಂತಿದ್ರೆ ಮಗು ಬಗ್ಗೆ? ಸರ್, ನನ್ನ ಮಗನ ಎಜುಕೇಶನ್ ಮತ್ತೆ ಆರೋಗ್ಯ, ಮತ್ತೆ ಅವನು ಏನಾರ ಗೌರ್ಮೆಂಟ್ ಹುದ್ದೆ ಸಿಗತ್ತಾ? ಮನೇಲಿ ಎಷ್ಟು ಜನ ಇದೀರಾ ಸರ್? ತಂದೆ, ತಾಯಿ, ಮಗ, 3 ಜನ. ನೋಡಿ, 2020 ಇವನ್ ಜಾತಕ ಗುರು ದಶೆ ನಡೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಗುರು ಹುಚ್ಚನಾಗಿದ್ದಾನೆ. ನಿಮ್ ಮಗನಿಗೆ ಜಾತಕ ಬಹಳ ಚೆನ್ನಾಗಿದೆ. 4ನೇ ಮೇಲೆ ಪೂಜಾ ಇದ್ರೆ ಯಾವಾಗಲೂ ನೆಮ್ಮದಿ ಇರಲ್ಲ. ಹಾಗಾಗಿ ಗುರು ಲಗ್ನದಲ್ಲಿರೋದು ವಿಪರೀತ ರಾಜಯೋಗನೇ ಹೇಳುತ್ತೆ. ಹಾಗಾಗಿ ಲಗ್ನಾಧಿಪತಿ 8ನೇ ಮೇಲೆ ಸ್ವಲ್ಪ ಡಿಸ್ಟರ್ಬ್ ಅನ್ನ ಮಾಡುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನಿಮ್ ಮಗ ಬೇರೆ ಕ್ಯಾಸ್ಟ್ ಹುಡುಗನ್ನ ಮದುವೆ ಮಾಡ್ಕೊತಾನೆ. ಓಕೆನಾ? ಜೋರಾಗಿ ಮಾತಾಡಿ. ಇದನ್ನ ಸ್ಟಡಿ ಮಾಡ್ತೀನಲ್ಲ, ನೀವು ಕೊಟ್ಟಿರೋ ಫೈಲ್ ಸ್ಟಡಿ ಮಾಡ್ತೀನಿ ನಾನು ಡೈಲಿ ಕೂಡ. ನಿಮ್ ಪ್ರೋಗ್ರಾಮ್ ನೋಡ್ಕೊಂಡು ಇದನ್ನ ಫೈಲ್ ಇಟ್ಕೊಂಡಿರ್ತೀನಿ ನಾನು. ಅದು ನನಗೆ ಕನ್ಫರ್ಮ್ ಆಗಿದೆ. ಹೇಳಿ ಸರ್. ಏನ್ ಸರ್ ಅಷ್ಟು ಕನ್ಫರ್ಮ್ ಆಗಿತ್ತು ನಿಮಗೆ? ಹೌದೌದು. ಯಾಕೆಂದ್ರೆ ಸರ್, ನೀವು ಯಾವಾಗ್ಲೂ ಕೂಡ ಹೇಳ್ತಾ ಇರ್ತೀರಿ, ಈ 6ನೇ ತಾರೀಕು ಶುಕ್ರನ ಬಲದಲ್ಲಿ ಹುಟ್ಟಿದವರು ಇತರೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ 100% ಅಂತ ಹೇಳ್ತಾ ಇರ್ತೀರಿ. ಅದೊಂದು ಕಾರಣ. ಸ್ವಲ್ಪ ಅದು ಹೊಳಿ. ಅದೊಂದು ಒಂದು ಕಾರಣ. ಆಮೇಲೆ ನಿಮ್ಮ ಮಗ ಲಗ್ನಾಧಿಪತಿ ಕಟಕ ಲಗ್ನದಲ್ಲಿ ಹುಟ್ಟಿದ್ದಾನೆ. ಈ ಲಗ್ನಾಧಿಪತಿ ಈ 8ನೇ ಮನೇಲಿ ಇದ್ದಾನೆ ಚಂದ್ರ. ಲಗ್ನಾಧಿಪತಿ 8ನೇ ಮನೆ. ಆಮೇಲೆ ಸಪ್ತಮ ಸ್ಥಾನಾಧಿಪತಿ ಯಾರು? ಶನಿ 12ನೇ ಮನೇಲಿ ಇದ್ದಾನೆ. ಹಾಗಾಗಿ 100ಕ್ಕೆ 1000% ಬೇರೆ ಕಷ್ಟ ಮದುವೆ ಆಗೋದು, ಅದ್ರಲ್ಲಿ ಅನುಮಾನ ಇಲ್ಲ. ಮತ್ತೆ ನಿಮ್ಮ ಮಗನ ಜಾತಕ ತುಂಬಾ ಚೆನ್ನಾಗಿದೆ.
ತುಂಬಾ ತುಂಬಾ ಚೆನ್ನಾಗಿರ್ತಾರೆ. ಆ 10ನೇ ತಿಂಗಳವರೆಗೂ ದಯವಿಟ್ಟು ಕುಂಭರಾಶಿಯವರಿಗೆ ನಾನು ಕೈ ಮುದ್ದು ಕೇಳ್ಕೊತೀನಿ. ಸಾಕಷ್ಟು ಕಷ್ಟಗಳು ಬರ್ತವೆ, ಯಾಕಂದ್ರೆ ನಾನು ಕುಂಭರಾಶಿಯಲ್ಲೇ ಹುಟ್ಟಿದ್ದೀನಿ. ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡಿ. ಯಾಕೆಂದ್ರೆ ಈ ಕುಂಭರಾಶಿಗೆ ಒಂದು ಜ್ಯೋತಿಷ್ಯದಲ್ಲಿ ನೋಡಿ, ಬೇರೆ ಜ್ಯೋತಿಷಕ್ಕೂ ನನಗೂ ಬಹಳ ಡಿಫ್ರೆನ್ಸ್ ಇದೆ. ಯಾಕಂದ್ರೆ ನಾನು ಮುಂಚೆ ನ್ಯೂಮರಾಜನ್ನ ಜಾಸ್ತಿ ಮಾತಾಡ್ತಿದ್ದೆ, ನ್ಯೂಮರಾಜನ್ನ ಕಮ್ಮಿ ಮಾಡಿ ಅಸ್ಟ್ರಾಲಜಿನ ಜಾಸ್ತಿ ಮಾತಾಡ್ತೀನಿ. ನೋಡಿ, ನ್ಯೂಮರಾಜಿ ಅಂದ್ರೆ ದೇವ್ರು ಬೇಕಾಗಿಲ್ಲ, ಅಸ್ಟ್ರಾಲಜಿ ಅಂದ್ರೆ ದೇವ್ರ ಸಪೋರ್ಟ್ ಬೇಕೇ ಬೇಕು. ಹಾಗಾಗಿನೇ ನವಗ್ರಹ ಟೆಂಪಲ್ ಕರ್ಕೋಗ್ತೀನಿ. ನೋಡಿ, ಶನಿ ಕುಂಭರಾಶಿಗೆ ಒಳ್ಳೇದೇ ಮಾಡ್ತಾನೆ, ಆದ್ರೆ ಕುಂಭರಾಶಿ ರಾಶಾಧಿಪತಿ ವ್ಯಯಸ್ಥಾನ ನೋಡಬಾರದು. ಹಾಗಾಗಿ ಕುಂಭರಾಶಿಗೆ ವ್ಯಯಸ್ಥಾನ ಮಕರ ರಾಶಿ ನೋಡ್ತಾನೆ, ಅದು ಭಯಂಕರವಾದ ಕೆಟ್ಟದಾಗತ್ತೆ. ಆಮೇಲೆ ಗುರುಗ್ರಹ 11ನೇನಾಗಿ ಧನಸ್ಥಾನ ಅಧಿಪತಿ 2ನೇನಾಗಿ 8ನೇ ಮೇಲೆ ಕುತ್ಕೊಂಡು ಅವನು 12ನೇ ಮೇಲೆ ನೋಡ್ತಾನೆ. ಪಂಚಮ ದೃಷ್ಟಿ ಬೀಳುತ್ತೆ. ಗುರು ದೃಷ್ಟಿ ನೋಡಿ, ಶನಿ ದೃಷ್ಟಿ 3ನೇ ಮೇಲೆ ಬೀಳುತ್ತೆ, ಗುರು ದೃಷ್ಟಿ 5ನೇ ಮೇಲೆ ಬೀಳುತ್ತೆ. ಹಾಗಾಗಿ ಕುಂಭರಾಶಿ ಅಲ್ಲೇನಾಗುತ್ತೆ, ಕರೆಕ್ಟಾಗಿ ಆ ರಾಶಿ ಒಳಗಡೆ ಒಂದು ಯಬ್ಬಾವು ಅಂದ್ರೆ ಕೇತು ಗ್ರಹ ಒಂಥರ ಕಣ್ ಕಾಣದಿರೋ ತರ ಕುಂಭರಾಶಿ ಬಂದು ಒಳಗಡೆ ಸೇರ್ಕೊಂಡ್ಬಿಟ್ಟೈತೆ. ಅದೇ ಕರೆಕ್ಟಾಗಿ ಇನ್ನೊಂದು ಸಪ್ತಮ ಸ್ಥಾನ 7ನೇ ಮೇಲೆ ಸಿಂಹ ರಾಶಿಲಿ ಈ ಕರಿ ನಾಗರಾವು ಕುತ್ಬಿಟ್ಟೈತಿ. ಅಲ್ಲಿ ಏನಾಗುತ್ತೆ, ಅವಾಗ ನೀಟಾಗಿ ಕುಂಭರಾಶಿಯವರಿಗೆ ಒಳ್ಳೆ ರಾಗಿ ಮುದ್ದೆ ತಗೊಂಡು ಹೊಡೆದಂಗಿರುತ್ತೆ. ಖಂಡಿತ ಕೂಡ 10ನೇ ತಿಂಗಳವರು ಕುಂಭರಾಶಿಯರು ಅಡ್ಡಡ್ಡ ಉದ್ದುದ್ದ ಮಾಲಿಕೆಯನ್ನು ಕೂಡ ಸಿಗಿದು ಬಿಡುತ್ತೆ ಹೆಬ್ಬಾವು. ಅದು ಸಿಗಿತ್ತು ಅಂತೇಳಿ ಹಿಂಗ್ ಆಚೆ ಬಂದ್ರೆ ಕರಿ ನಾವು ಕಚ್ಚಿಬಿಡುತ್ತೆ, ವಿಷ ಬಿಟ್ಬಿಡುತ್ತೆ. ಹಾಗಾಗಿ 10ನೇ ತಿಂಗಳವರು ಕೈ ಮುದ್ದು ಕೇಳ್ಕೊತೀನಿ, ಕುಂಭರಾಶಿಯವರಿಗೆ ಬಹಳ ಕಷ್ಟ ಇದೆ. ಶನೇಶ್ವರನ ಮತ್ತೆ ಕೇತುನ ನೀವು ಹೆಚ್ಚು ಆರಾಧನೆ ಮಾಡಿದ್ರೆ ಮುಕ್ತಿ ಆಗ್ತೀರಾ, ಕಷ್ಟದಿಂದ ಪಾರಾಗ್ತೀರಾ. ದಯವಿಟ್ಟು ತುಂಬಾ ಹುಷಾರಾಗಿ. ಒಂದೇ ಮನೆಯಲ್ಲಿ ಕುಂಭರಾಶಿ ಮಕರ ರಾಶಿ ಇದ್ಬಿಟ್ರೆ ಮುಳುಗಡೆ ಆಗ್ಬಿಡ್ತೀರಾ. ಒಂಚೂರು ಹುಷಾರ ಜವಾಬ್ದಾರಿಯಾಗಿರಿ. ಒಳ್ಳೆದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಎಸ್ ಗುರುಜಿ, ಇವತ್ತು ಎಲ್ಲರೂ ಕರೆ ಮಾಡಿದ್ರು, ಅವರ ಸಮಸ್ಯೆಗಳನ್ನ ಹೇಳ್ಕೊಂಡ್ರು, ಅವ್ರಿಗೆಲ್ಲ ಒಂದು ಪರಿಹಾರವನ್ನ ಸೂಚಿಸೋದಕ್ಕೆ ಧನ್ಯವಾದಗಳು. ದೇವರವ್ರ ಎಲ್ಲಾರನ್ನೂ ಚೆನ್ನಾಗಿಟ್ಟಿರ್ಲಿ, ಒಳ್ಳೆದಾಗ್ಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷವಾದ ಆರ್ಯವರ್ಧನ್ 159 ನೇರ ಪ್ರಸಾರ ಕಾರ್ಯಕ್ರಮ. ನಮಸ್ಕಾರ.